ದಲಿತರ ಬಗ್ಗೆ ಚರ್ಚೆ ಮಾಡ್ತಾರೆ. ಇವತ್ತು ಅಲ್ಲಿ ಕಲಬುರಗಿನಲ್ಲಿ ಟಿವಿ ನೋಡಿ ಆ ಹೆಣ್ಣು ಮಗಳು ಬಹುಶಃ 27-28 ವರ್ಷ ಇರಬಹುದು, ಗರ್ಭಿಣಿ ಹೆಣ್ಣು ಮಗಳು. ಆ ಹೆಣ್ಣು ಮಗಳು ಇವತ್ತು ಕಣ್ಣಲ್ಲಿ ನೀರು ಹಾಕಿ ಯಾವೊಂದು ನೋವಿನಲ್ಲಿದ್ದಾಳೆ. ನಿಮ್ಗೆ ಏನಾದರೂ ಕನಿಕರ ಇದೆಯಾ, ಮನುಷ್ಯತ್ವ ಇದೆಯಾ? ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಆ ಕುಟುಂಬ ಇವತ್ತು ಒಬ್ಬ ಕೂಲಿ ಕಾರ್ಮಿಕನ ಮಗ ಇವತ್ತೇನೊಂದು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥವನ್ನ ಇವತ್ತು ಮಾನಸಿಕವಾಗಿ ಹಿಂಸೆ ಕೊಟ್ಟು 20 ಲಕ್ಷ ರೂಪಾಯಿಗಳ ಲಂಚವನ್ನೂ ಪಡೆದು ಮತ್ತೆ ಪೋಸ್ಟಿಂಗ್ ಕೊಡದೆ ಆ ವ್ಯಕ್ತಿಯ ಮರಣಕ್ಕೆ ಕಾರಣರಾಗಿರ್ತಕ್ಕಂಥ ಪರಮೇಶ್ವರ್, ಇವತ್ತು ಯಾವ ದಲಿತರನ್ನ ಇವತ್ತು ನೀವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ? ನಿಮ್ಮ ಯೋಗ್ಯತೆಗೆ ಒಬ್ಬ ಗೃಹ ಸಚಿವರಾಗಿ ನಿಮ್ಮ ಇಲಾಖೆಯ ಒಬ್ಬ ದಲಿತ ಅಧಿಕಾರಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಆಗದೆ ಇದ್ದವರು ಈ ರಾಜ್ಯದ ಜನತೆಯ ಯಾವ ರಕ್ಷಣೆಯನ್ನ ನಿಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ? ಇದನ್ನ ನಾನು ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಪಾದಯಾತ್ರೆಯನ್ನ ಮುಂದಿನ 8 ದಿನಗಳ ಕಾಲ ಮೈಸೂರು ನಗರಕ್ಕೆ ಹೋಗಬೇಕಾಗಿದೆ. ಪಾಪ ಜನಾಂದೋಲನದ ಕಾರ್ಯಕ್ರಮ ಮುಖಾಂತರ ಕಾಂಗ್ರೆಸ್ ನಾಯಕರೇನು ಹೊರಟಿದ್ದೀರಿ, ನಮಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿ ಮುಂದೆ ಏನು ಹೋಗ್ತಾ ಇದ್ದೀರಿ. ನಿಮ್ಮ ಪಾದಯಾತ್ರೆ ಜನತೆ ಅದಕ್ಕೆ ಉತ್ತರ ಕೊಡ್ತಾರೆ, ನಾನು ಉತ್ತರ ಕೊಡಬೇಕಾಗಿಲ್ಲ. ಎಲ್ಲ ನನ್ನ ಕಾರ್ಯಕರ್ತರಿಗೆ ಗೌರವಪೂರ್ವಕವಂತ ವಂದನೆಗಳು.